ಮದುವೆ ಅಂತ ಹೇಳಿ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಬಂದಿದ್ದೀರಾ? ದೇವಸ್ಥಾನದಲ್ಲೇ ಅಕ್ಕ ಮದುವೆ ಇರೋದು. ನೀನು ಬಾ ಹೇಳ್ತೀನಿ. ಭಜ್ರಂಗಿ, ತಪ್ಪು ಅಂತ ಗೊತ್ತಿದ್ರು ಜೀವನದಲ್ಲಿ ಮೊದಲನೇ ಸಲ ಇಂಥ ಕೆಲಸ ಮಾಡ್ತಿದ್ದೀನಿ. ದಯವಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ಜೊತೆಗೆ ನನ್ನ ತಪ್ಪನ್ನು ಕ್ಷಮಿಸೋ ಸಹನೆನೂ ಕೊಡಪ್ಪ. ಅಮ್ಮು, ಇಲ್ಲಿ ಯಾರೂ ಕಾಣ್ತಾ ಇಲ್ಲ. ಮದುವೆ ಹುಡುಗ ಹುಡುಗಿ ನೆಂಟರು ಯಾರೂ ಇಲ್ವಲ್ಲೇ? ಇರಕ್ಕ, ಎಲ್ಲರೂ ಬರ್ತಾರೆ. ಮತ್ತ್ಯಾಕೆ ನಾವು ಇಷ್ಟು ಬೇಗ ಬಂದಿದ್ದೀವಿ? ಪರಿಚಯದವ್ರು ಕೂಡ ಯಾರೂ ಕಾಣ್ತಾ ಇಲ್ವಲ್ಲೇ? ಆಹ ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತೆ, ನಿಮಗೂ ನಮಗೂ ಏನಂತೆ, ಲೋಕವೆಲ್ಲ ಹುಲ್ಲಂತೆ, ಟಮ್ 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 ಟಮ್. ಆಹ ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತೆ, ಟಮ್ ಟಮ್ ಟಮ್. ವಿಕ್ರಾಂತ್, ನನಗೆ ಯಾವಾಗಲೂ ಕೂರ್ಗೆಗೆ ತಂದು ಹಿಡ್ತಿ ಹಾಕೋಣ ಅಲ್ವೋ? ಯಾರಾದರೂ ಆಹ ನನ್ನ ಮದ್ವೆ ಅಂತ ಡಂಗೂರ ಸಾರ್ಕೊಂಡು ಬರ್ಬೇಕು ಅಂತಾರ? ಇನ್ನೇನಗ್ರಜ, ಇದು ಯಾರು ಬರೆದ ಕತೆಯೋ ಅಂತ ಪ್ಯಾಥೋ ಸಾಂಗ್ ಆಡ್ಕೊಂಡು ಬೆಡ್ ಮೇಲೆ ತಲೆ ದಿಂಬಿಡ್ಕೊಂಡು ಕಣ್ಣೀರಿಡ್ಬೇಕಾ? ನಿನ್ನಂತ ತಮ್ಮ ಸಿಕ್ಕಿರೋದಕ್ಕೆ ಆ ಸಾಂಗ್ನ ನಾನು ಹಾಡ್ಬೇಕು. ಯಾರು ಗೊತ್ತು, ನಿನಗೂ ಟೈಮ್ ಬಂದಾಗ ಮ್ಯಾರೇಜ್ ಸಾಂಗೇ ಆಡ್ಬೋದು. ನೋ ವೇ, ದಟ್ಸ್ ಇಂಪಾಸಿಬಲ್. ನಾನು ಮದುವೆ ಆಗಲ್ಲ. ಹಿರಿಯಕ್ಕನ್ ಚಾಲು ಮನ್ಮಂದಿಗೆಲ್ಲ ಅಂತಾರಲ್ಲ, ಹಾಗೆ ನಿನ್ ಎಲ್ಲಾ ಗುಣಗಳು ನನಗ್ ಬರಲಿಲ್ಲ ಸದ್ಯ. ಅದಿರ್ಲಿ, ನೀನೇನ್ ಸೀಕ್ರೆಟ್ ಮಿಷನ್ ಮೇಲೆ ಹೋಗ್ತಾ ಇಲ್ಲ. ತಮ್ಮನ್ ಮದ್ವೆಗೆ ಅಣ್ಣ ಹೇಗಿರ್ಬೇಕು? ಪ್ಲೀಸ್ ಹೋಗಿ ವೈಟ್ ಅಂಡ್ ವೈಟ್ ಹಾಕೋ ಬನ್ನಿ. ನಿನಗೇನೋ ತಲೆ ಪೂರ್ತಿ ಕೆಟ್ಟಿದೆ ಅಂತ ನಾನು ಹಾಗೆ ಮಾಡೋದಕ್ಕಾಗಲ್ಲ. ಮೋರೋವರ್, ನಾನು ಹಾಗೆ ರೆಡಿ ಆದ್ರೆ ಮನೇಲಿ ಎಲ್ಲರಿಗೂ ಡೌಟ್ ಬರುತ್ತೆ. ನೀನ್ ಯಾವಾಗ ಈ ರೇಂಜಿಗೆ ಹೆದರ್ಪುಕ್ಲ ಆಗೋಗಿದ್ಯಾ? ನಾನು ಇರುವಾಗ ಏನು ಟೆನ್ಷನ್ ತಗೋಬೇಡ. ನಿನ್ನ ಆಫೀಸಲ್ಲಿ ಎತ್ನಿಕ್ ಡೇ, ಅದಕ್ಕೆ ಈ ಗೆಟಪ್ಪು ಅಂತ ನಾನು ಹೇಳ್ತೀನಿ, ಏನೋ ತಲೆ ಕೆಡ್ಸ್ಕೊಳ್ಬೇಡ. ಸುಳ್ಳು ನಾಲ್ಗೆ ತುದಿಲೇ ಇರುತ್ತಲ್ವಾ? Listen, I'm doing all this only for you. ಗೊತ್ತು ಅಗ್ರಜ, you're the best brother in the world. ಇದು ಬೇರೆ. You are the best ಕಣೋ ಅಗ್ರಜ. ಅಮ್ಮ, ನಾನು ನಿಮಗೆ ದೊಡ್ಡ ಮೋಸ ಮಾಡ್ತಿದ್ದೀನಿ. ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಅಕ್ಕನ ಮತ್ತು ವಿಕ್ಕಿನ ವಾಪಸ್ ಕರ್ಕೊಂಡು ಬರುವಾಗ ನೀನು ನನ್ನ ಕ್ಷಮಿಸ್ತೀಯಾ? ಅಮ್ಮು, ಯಾಕೊಂಥರ ಇದೆಯಾ? ನಿನ್ನ ಫ್ರೆಂಡ್ ರಾಧಿಕಾ ಮದುವೆ ಅಂತ ನೀನು ಎಷ್ಟು ಖುಷಿಯಾಗಿರ್ಬೇಕು, ಆದರೆ ನೀನು ನೋಡಿದ್ರೆ ಆ ಥರ ಅನ್ನಿಸ್ತಾ ಇಲ್ಲ ಕಣೆ. ಹಾಗೇನಿಲ್ಲ ಅಕ್ಕ, ನಾನು ಖುಷಿಯಾಗಿದ್ದೀನಿ. ಎಲ್ಲಿ ಲೇಟ್ ಆಯಿತು ಅಂತ ಟೆನ್ಷನ್ ಅಷ್ಟೇ. ಸರಿ, ನಡೀರಿ ಹೋಗೋಣ. ಅಪ್ಪ ಬರ್ತಿದ್ದಾರೆ. ಅಪ್ಪ ಬರ್ತಿದ್ದಾರೆ. ಏನು 3 ಜನ ಜಮ್ ಅಂತ ಎಲ್ಲಿಗೋ ಹೊರಟಿರೋ ಆಗಿದೆ? ಅಪ್ಪ, ನನ್ನ ಫ್ರೆಂಡ್ ರಾಧಿಕನ್ ಮದ್ವೆನಪ್ಪ. 3 ಜನ ಬರಲೇಬೇಕು ಅಂತ ತುಂಬ ಬಲವಂತ ಮಾಡಿದ್ಲು, ಅದಕ್ಕೆ ಹೊರಟಿದ್ದೀವಿ. ಆರ್ತಿ ಬೇಡಮ್ಮ, ನೀವಿಬ್ಬರೇ ಹೋಗಿ ಬನ್ನಿ.
ಯಾಕಪ್ಪ ಅಕ್ಕ ಬೇಡ? ಇವಳಿಗೆ ಎಂಗೇಜ್ಮೆಂಟ್ ಆಗಿದೆಯಲ್ಲಮ್ಮ, ಅದಕ್ಕೆ. ತುಂಬ ಜನ ಸೇರೋ ಜಾಗ, ಯಾರ ಕಣ್ಣು ಹೇಗಿರುತ್ತೋ ಹೇಳೋಕ್ಕಾಗಲ್ಲ. ಆಮೇಲೆ ದೃಷ್ಟಿ ಅದು ಇದು ಎಲ್ಲ ಯಾಕೆ ಸುಮ್ಮನೆ. ಮೊದಲೇ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ. ಮದುವೆ ಹತ್ತಿರ ಇಟ್ಕೊಂಡು ಹೀಗೆ ಹೊರಗಡೆ ಎಲ್ಲ ಓಡಾಡೋದು ಚೆನ್ನಾಗಿರಲ್ಲ ಅಮ್ಮ. ಅಪ್ಪ ಪ್ಲೀಸ್ ಅಪ್ಪ ಹಾಗೆ ಹೇಳಬೇಡಿ. ರಾಧಿಕಾ ಅಕ್ಕ ಅಮ್ಮು ಅಕ್ಕಂಗೆ ಅಷ್ಟೇ ಫ್ರೆಂಡ್ ಅಲ್ಲ, ನಮಗೂ ಫ್ರೆಂಡೇ. ಆರತಿ ಅಕ್ಕ ಬರಲಿಲ್ಲ ಅಂದರೆ ಅವಳು ಬೇಜಾರಾಗ್ತಾಳಪ್ಪ. ಪ್ಲೀಸ್ ಅಪ್ಪ. ಜಾಸ್ತಿ ಒತ್ತಾಯ ಮಾಡೋಕ್ಕೂ ಮನ್ಸು ಬರ್ತಿಲ್ಲಪ್ಪ. ಈಗ ಮೋಸ ಮಾಡಿ ಆಮೇಲೆ ಅಕ್ಕನ ಜೊತೆ ವಿಕ್ಕಿ ಅವ್ರನ್ನ ನಿಮ್ಮ ಅಳಿಯ ಅಂತ ತಂದು ನಿಲ್ಸಿದ್ರೆ ನೀವು ಹೇಗೆ ತಿಳ್ಕೊತೀರೋ ಅಂತ ಭಯ ಆಗ್ತಿದೆ. ಏನು ಯೋಚನೆ ಮಾಡ್ತಿದ್ದೀರಪ್ಪ? ಪ್ಲೀಸ್ ಅಪ್ಪ, ಇಲ್ಲ ಅನ್ಬೇಡಿ. ನೀವು ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಾ ಅಂದರೆ ಬೇಡ ಅನ್ನೋದಕ್ಕೂ ಆಗ್ತಾ ಇಲ್ಲ ಅಮ್ಮ. ಒಂದು ಕೆಲಸ ಮಾಡಿ, ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬಂದುಬಿಡಿ. ಹೀಗೆ ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ಬೇಡ. ಅಮ್ಮು ತಗೋ. ಬೇಡಪ್ಪ, ದುಡ್ಡಿದೆ. ಆಯಿತು, ಹುಷಾರಾಗಿ ಹೋಗಿದ್ದು ಬನ್ನಿ. Are 16, 16 2s are 32, 16 3s are 64, 16 ಏನಕ್ಕ ಅದು? ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ವಿ ಕಣೆ. ಉಳ್ದಿರೋದೇ ಬ್ಯಾಗಲ್ಲಿರೋದು. ಅಂಜು, ಒಂದು ಲೋಟ ನೀರು ತಗೊಂಡು ಬರ್ತೀನಿ. ಹೋಗಕ್ಕ, ಮುಂದೆ ಓದ್ಕೊಳ್ಬೇಕು. ಏಯ್, ಓದ್ತಿರೋದು ಮಗ್ಗಿ ತಾನೆ, ಮಗ್ಗಿ ಹೇಳ್ಕೊಂಡೆ ಹೋಗಿ ನೀರು ತಗೊಂಡು ಬಾಬಾ. ಎಲ್ಲರಿಗಿಂತ ಸಣ್ಣವರು ಅಂತ ನನ್ನ ಹತ್ರನೇ ಕೆಲಸ ಹೇಳ್ತಾರೆ. ಬರ್ತಾನೆ ಕುಡ್ಕೊಂಬರಕ್ಕಾಗಲ್ವಾ? ಏಯ್, ಮತ್ತೇನೆ ಗೊಣಗ್ತಿದ್ಯಾ? ಹೋಗು